ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಬಸವ ಜಯಂತಿ ಹಬ್ಬದ ಶುಭಾಶಯಗಳು. ನಾನು ನಿಮ್ಮೆಲ್ಲರ ಪ್ರೀತಿಯ ರೂಪ. ಯಾರ್ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತು ಹಬ್ಬ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಎದ್ವಿ. ಅಂದರೆ ಒಂದು 5 ಗಂಟೆಗೆಲ್ಲ ಎದ್ಬಿಟ್ವಿ. ನಾನು ಎದ್ದು ಕಸ ಗುಡಿಸಿ, ಅಂದರೆ ಒಳಗಳ ಕಸಗಳು ಗುಡಿಸಿ, ಮತ್ತು ಮನೆ ಮುಂದೆ ಎಲ್ಲ ಕಸವನ್ನು ಗುಡಿಸಿ, ಮನೆ ಮುಂದೆ ಸಗಣಿಯನ್ನು ಸಾರಿಸಿ, ಅಲ್ಲಿಗೆ ಒಂದು ರಂಗೋಲಿಯನ್ನು ಹಾಕಿ, ಹಾಗೆ ಬಾಗಿಲನ್ನೆಲ್ಲ ತೊಳೆದು, ಬಾಗಿಲಿಗೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ, ಅಲ್ಲಿಗೂ ಕೂಡ ರಂಗೋಲಿಯನ್ನು ಹಾಕಿ, ಮತ್ತು ಒಳಗಡೆ ನೆಲವನ್ನೆಲ್ಲ ಸಾರಿಸ್ದೆ. ಅದಾದಮೇಲೆ ನಮ್ಮ ಮನೆಯವರು ಕೂಡ ಎದ್ದು ನೀರೊಲೆಗೆ ಉರಿಯನ್ನು ಇಟ್ಟರು. ಸ್ನಾನಕ್ಕೆ ನೀರೊಲೆಗೆ ಉರಿಯನ್ನು ಇಟ್ಟು, ಹಾಗೆ ನಮ್ಮ ಮಾವರು ಕೂಡ ಎದ್ದು ಹಸುಗಳನ್ನೆಲ್ಲ ಹೊರಗಡೆ ಕಟ್ಟರು. ಯಾಕಂದರೆ ಸ್ವಲ್ಪ ಬೇಗ ಹಾಲು ಕರಿಬೇಕು. ಹಾಗಾಗಿ ಬೇಗ ಎದ್ದು ಹಸುಗಳನ್ನೆಲ್ಲ ಕಟ್ಟಿ ಕಸ ಎಲ್ಲ ಎತ್ತಾಕಿದ್ರೇ ಸ್ವಲ್ಪ ಬೇಗ ಹಾಲು ಕರೆಯೋಕ್ಕಾಗೋದು. ಹಾಗೆ ಅವರು ಕೂಡ ಇಬ್ಬರು ಕೂಡ 5 ಗಂಟೆಗೇ ಎದ್ದಿದ್ರು. ಇದೆಲ್ಲ ಮುಗಿದ ಮೇಲೆ ನಾನು ಸ್ನಾನ ಮುಗಿಸಿ ಅಡುಗೆ ಮನೆ ಕಡೆ ಹೊರಟೆ. ಅಡುಗೆ ಮನೆಯಲ್ಲಿ ಎಡೆಗೆ ಬೇಕಲ್ಲ, ಪೂಜೆಗೆ ಬೇಕಾಗಿರುವಂತಹ ಸ್ವಲ್ಪ ಪೊಂಗಲ್ಲು, ಚಿತ್ರಾನ್ನ, ಸ್ವಲ್ಪ ಬೇಳೆ ಎಲ್ಲ ಮಾಡೋಣ ಅಂದ್ಕೊಂಡು ಕಡಲೆಬೇಳೆಯನ್ನು ನೆನೆ ಹಾಕ್ಬಿಟ್ಟು, ಆಮೇಲೆ ಸ್ವಲ್ಪ ಪೊಂಗಲನ್ನು ಮಾಡಿದೆ ದೇವರಿಗೆ ಪೂಜೆಗೆ ಅಂತ. ಹಾಗೆ ಸ್ವಲ್ಪ ಚಿತ್ರಾನ್ನವನ್ನು ರೆಡಿ ಮಾಡಿ, ಹಾಗೆ ಸ್ವಲ್ಪ ಕಡಲೆಬೇಳೆಯನ್ನು ನೆನೆಸಿಟ್ಟಂಥ ಕಡಲೆಬೇಳೆಯನ್ನು ಒಗ್ಗರಣೆ ಮಾಡಿ, ಎಡೆಗೆ ಎಷ್ಟು ಬೇಕೋ ಅಷ್ಟು ನಾನು ಅಡುಗೆಯನ್ನು ಪ್ರಿಪೇರ್ ಮಾಡಿದೆ. ನಂದು ಅಡುಗೆ ಮುಗಿಯೋಷ್ಟರಲ್ಲೇ ಬೆಳಗಾಗ್ಬಿಟ್ಟಿತ್ತು. ಸೊ ಬೆಳಗಾಗಿದ್ದ ತಕ್ಷಣ ಸ್ವಲ್ಪ ಬೇಗನೆ ಹಾಲು ಕರಿಬೇಕು. ಡೈರಿಯಲ್ಲಿ ಬೇಗನೆ ಹಾಲು ಹಾಕಿಸ್ಕೊಳೋದ್ರಿಂದ 6:30 ಅಷ್ಟರಲ್ಲಿ ಹಾಲನ್ನು ಕರಿಬೇಕು. ಹಾಗಾಗಿ ನಮ್ಮ ಮನೆಯವರು ಮತ್ತು ನಮ್ಮ ಮಾವ ಅವರು ಹಾಲನ್ನು ಕರಿತಾಯಿದ್ರು. ಅಷ್ಟರಲ್ಲಾಗಲೇ ಸೂರ್ಯ ಹುಟ್ಬಿಟ್ಟಿತ್ತು, ಅಂದರೆ ಬೆಳಗಾಗಿತ್ತು. ಬೆಳಗಾಗೋ ಅಷ್ಟರಲ್ಲೇ ನನ್ನ ಮಗಳು ಎದ್ಬಿಟ್ಟಿದ್ಲು. ಹಾಗಾಗಿ ನಾನು ನನ್ನ ಮಗಳನ್ನ ಎತ್ಕೊಂಡು ಅವಳು ಸ್ವಲ್ಪ ಒಂದು ಅಭ್ಯಾಸ ಏನಂದರೆ, ಕರೆದಿದ್ದ ತಕ್ಷಣವೇ ಬಿಸಿ ಬಿಸಿ ಹಾಲು ಅಂದರೆ ನೊರೆ ಹಾಲನ್ನೇ ಕುಡಿದ್ಬಿಡ್ತಾಳೆ. ಅದು ಅವಳಿಗೆ ಅಭ್ಯಾಸ ಆಗಿಬಿಟ್ಟಿದೆ. ಸೊ ಅವಳು ಕೂಡ ನೊರೆ ಹಾಲನ್ನೇ ಕುಡಿದ್ಬಿಟ್ಲು. ಹಾಗೆ ಅದು ನನ್ನ ಮಗ ಡೆಡ್ ಆಪೋಸಿಟ್ಟು. ಅವಳು ನೊರೆ ಹಾಲನ್ನು ಕುಡಿತಾಳೆ, ಇವನು ಅದು ನೋಡಿದ್ರೇ ವಾಕರಿಸ್ತಾನೆ. ಹಾಗಾಗಿ ಅವನು ಸುಮ್ಮನೆ ಒಂದು ಕಡೆ ಕೂತ್ಕೊಂಡ್ಬಿಟ್ಟಿದ್ದ. ಹಾಲೆಲ್ಲ ಕರೆದು ಆದಮೇಲೆ ನಾವು ಹಸುಗಳ್ನ ಪೂಜೆ ಮಾಡಬೇಕಲ್ಲ, ಬಸವ ಜಯಂತಿ ಆಗಿರೋದ್ರಿಂದ ಹಸುಗಳು ಫಸ್ಟು ನಾವು ಪೂಜೆ ಮಾಡಬೇಕು. ಹಾಗಾಗಿ ಮನೆಯಲ್ಲಿ ಹಸುಗಳು ಇರೋದ್ರಿಂದ ನಮ್ಮ ಮಾವನವರು ಹಸುಗಳ್ನೆಲ್ಲ ತೊಳೆದು ಅವುಗಳಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಅವುಗಳನ್ನ ರೆಡಿ ಮಾಡಿಕೊಂಡ್ರು. ನಂತರ ನಮ್ಮ ಮನೆಯವರು ಕೂಡ ಸ್ನಾನವನ್ನು ಮುಗಿಸಿ ಪೂಜೆಗೆ ಎಲ್ಲ ತಯಾರಿ ಮಾಡಿಕೊಂಡ್ರು. ಮನೆಯಲ್ಲಿ ದೇವ್ರ ಪೂಜೆ ಮಾಡೋದಕ್ಕೆ ಅವರು ಕೂಡ ಪೂಜೆಯನ್ನು ಮಾಡೋದಕ್ಕೆ ಎಲ್ಲ ರೆಡಿಯಾದರು. ನಮ್ಮ ಮನೆಯವರು ಮನೆಯಲ್ಲಿ ದೇವ್ರ ಮನೆಯಲ್ಲೆಲ್ಲ ಪೂಜೆಯನ್ನೆಲ್ಲ ಮುಗಿಸಿ ಆದಮೇಲೆ ಹಸುಗಳಿಗೂ ಆಲ್ರೆಡಿ ನಮ್ಮ ಮಾವರು ಹಸುಗಳ್ನ ತೊಳೆದು ಅರಿಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿದ್ರಲ್ಲ, ಸೊ ಅವುಗಳಿಗೂ ಪೂಜೆಯನ್ನು ಮಾಡಿ ಆ ಎಡೆಯನ್ನು ನಾವು ಹಸುಗಳಿಗೆ ರೆಡಿ ಮಾಡಿದ್ವಲ್ಲ, ಎಡೆ ಅಂದರೆ ಪೂಜೆಗೆ ಅಂತ ಎಡೆ ರೆಡಿ ಮಾಡಿದ್ವಲ್ಲ, ಪಾಯಸ, ಚಿತ್ರಾನ್ನ, ಅದನ್ನು ಕೂಡ ಹಸುಗಳಿಗೆಲ್ಲ ತಿನ್ನಿಸಿದ್ರು. ಇಷ್ಟೆಲ್ಲ ಆದಮೇಲೆ ನಮ್ಮ ಊರಲ್ಲಿ ಒಂದು ವಾಡಿಕೆ ಇದೆ. ಏನಂದರೆ, ಅಂದರೆ ಊರಲ್ಲಿರೋ ಗ್ರಾಮ ದೇವತೆಗೆ ಎಡೆಯನ್ನು ಕೊಡಬೇಕು. ನಾವು ಏನೇ ಹಬ್ಬ ಮಾಡಿದ್ರೂ ಮಿಸ್ ಮಾಡ್ದಂಗೆ ಕೊಟ್ಟು ಕಳಿಸ್ತೀವಿ, ವೆಜ್ ಆಗಿರಲಿ ನಾನ್ ವೆಜ್ ಆಗಿರಲಿ. ಸೊ ನಾವು ದೇವರಿಗೆ ಎಡೆಯನ್ನು ಕೊಟ್ಟು ಕಳಿಸೋದು ಒಂದು ಅಭ್ಯಾಸ. ನಮ್ಮ ಮನೆಯವರು ದೇವ್ರಿಗೆ ಎಡೆಯನ್ನು ತೊಗೊಂಡೋದ್ರು. ಅದೆಲ್ಲ ಆದಮೇಲೆ ನಾನು ಕೂಡ ಮಕ್ಕಳಿಗೆ ಸ್ವಲ್ಪ ಊಟವನ್ನು ತಿನ್ನಿಸಿ, ಹಾಗೆ ಮಗನಿಗೂ ಸ್ವಲ್ಪ ಊಟವನ್ನು ಕಲಿಸ್ಕೊಟ್ಟೆ. ಅವನು ಸ್ವಲ್ಪ ಸ್ವೀಟ್ ತಿನ್ನೋದು ಕಡಿಮೆನೇ. ಹಾಗಾಗಿ ಅವನು ಚಿತ್ರಾನ್ನ ತಿಂದ. ನನ್ನ ಮಗಳಿಗೆ ಪಾಯಸವನ್ನು ನಾನು ತಿನ್ನಿಸ್ದೆ. ಇಷ್ಟೆಲ್ಲ ಕೆಲಸ ಮುಗಿಯೋಷ್ಟರಲ್ಲಿ 10:30 ಆಗೋಗ್ಬಿಟ್ಟಿತ್ತು. ಸೊ ನಾನು ಕೂಡ ಊಟ ತಿಂದು ಬಿಸಿಲಿರೋದ್ರಿಂದ ಪಾತ್ರೆಯನ್ನು ಆಮೇಲೆ ತೊಳ್ಕೊಳ್ಳೋಣ ಅಂದ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹೇಳಿ ಕೂತ್ಕೊಂಡೆ. ಮಗಳು ಅಷ್ಟರಲ್ಲಿ ಮಲಗಿಬಿಟ್ಲು. ಸೊ ಹಾಗಾಗಿ ನಾನು ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹೇಳಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತು ನನ್ನ ಮಿನಿ ಲಾಗ್. ಹಬ್ಬದ ಆಚರಣೆ ಆಗಿತ್ತು. ಇವತ್ತು ನಾವು ಹಬ್ಬವನ್ನು ಹೇಗೆ ಮಾಡಿದ್ವಿ ಅಂತ ನಿಮಗೆಲ್ಲ ಕೊಟ್ಟಿದ್ದೀನಿ. ನಾನು ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ಸಿಗ್ತೀನಿ. ಅದು ರೆಸಿಪಿ ಆಗಿರ್ಬೋದು, ಲಾಗ್ ಆಗಿರ್ಬೋದು, ಅಥವಾ ಹೆಲ್ತ್ ಟಿಪ್ಸ್ ಆಗಿರ್ಬೋದು. ಈ ಥರ ವಿಚಾರಗಳನ್ನ ನಾನು ನನ್ನ ಅಕೌಂಟಲ್ಲಿ ತರ್ತಾ ಇರ್ತೀನಿ. ಪ್ಲೀಸ್ ನನ್ನ ಅಕೌಂಟನ್ನು ಫಾಲೋ ಮಾಡ್ಕೊಳ್ಳಿ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ, ಅಂದರೆ ಹೊಸದಾಗಿ ಚಾನಲನ್ನು ನೋಡ್ತಾ ಇರೋರು ಯಾರ್ಯಾರು ಇನ್ನು ಸಬ್ಸ್ಕ್ರೈಬ್ ಆಗಿಲ್ವೋ, ಪ್ಲೀಸ್ ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಬಾಯ್ ಎಲ್ಲರೂ ಖುಷಿಯಾಗಿರಿ. ಹಾಗೆ ಇನ್ನೊಂದು ವಿಚಾರ ಏನಂದರೆ, ಈ ಬೇಸಿಗೆ ಇರೋದ್ರಿಂದ ಹೆಚ್ಚೆಚ್ಚು ನೀರನ್ನು ಕುಡೀರಿ.
ಪ್ಲೀಸ್ ಫ್ರೆಂಡ್ಸ್. ಯಾಕಂದರೆ ನಮ್ಮ ಬಾಡಿ ಡಿಹೈಡ್ರೇಷನ್ ಆಗುತ್ತೆ ಬೇಸಿಗೆಗೆ. ಹಾಗಾಗಿ ಹೆಚ್ಚೆಚ್ಚು ನೀರನ್ನು ಕುಡೀರಿ. ಮಕ್ಕಳಿಗೂ ಸಹ ನೀವು 7 ತಿಂಗಳು 8 ತಿಂಗಳು ಮಕ್ಕಳಿಗೆಲ್ಲ ನೀರನ್ನು ಕುಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀರಲ್ಲ, ಸೊ ಅವ್ರಿಗೂ ಸ್ವಲ್ಪ ಜಾಸ್ತಿ ನೀರನ್ನು ಕುಡಿಸಿ. ಯಾಕಂದರೆ ಬೆವರೋದ್ರಿಂದ ನೀರಿನ ಅಂಶ ಎಲ್ಲ ಅದರಲ್ಲೇ ಹೋಗೋದ್ರಿಂದ ಹೆಚ್ಚೆಚ್ಚು ನೀರನ್ನು ಕುಡೀರಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು ಎವ್ರಿಬಡಿ.